ಆತ್ಮೀಯರೇ, ಈ ದಿನದ ಈ ಕವನ ಹೇಳುವ ಮುನ್ನ ನನ್ನ ಹಳೆಯದೊಂದು ಶಾಯರಿ ನೆನಪಾಗುತ್ತಿದೆ, ಹೇಳಿಬಿಡುತ್ತೇನೆ. ಶೀರ್ಷಿಕೆ ನಾನು ನೀನು. ನನ್ನ ಜೀವನ ಒಂದು ಕಥೆಯಾಗಬೇಕು, ಅದಕ್ಕೆ ನೀನು ಜೊತೆಯಾಗಬೇಕು. ನನ್ನ ಜೀವನವು ಒಂದು ಕಥೆಯಾಗಬೇಕು, ಅದಕ್ಕೆ ನೀನು ಜೊತೆಯಾಗಬೇಕು. ನಮ್ಮ ಕಥೆಯಲ್ಲಿ ಸೀತೆಯ ಅಪಹರಿಸಿದ ರಾವಣ ಬೇಡ, ಏಕಾಂತದಲ್ಲಿ ಬಿಡದ ಆ ಲಕ್ಷ್ಮಣ ಬೇಡ, ಸ್ವಾರ್ಥ ಮರೆಸುವ ಸಿಂಹಾಸನ ಬೇಡ. ನಾನು ನೀನು ಮತ್ಯಾರು ಬೇಡ, ನಾನು ನೀನು ಮತ್ಯಾರು ಬೇಡ. ನಿನ್ನ ಮುಗುಳ್ನಗೆ ನನಗೆ ದೂದು ಬೇಡ, ನಿನ್ನ ಮುಗುಳ್ನಗೆ ನನಗೆ ದೂದು ಬೇಡ. ನಿನ್ನ ಸ್ಪರ್ಶವೇ ನನಗೆ ಬ್ರಾಂಡಿ ಸೋಡ. ನಾನು ನೀನು ಮತ್ಯಾರು ಬೇಡ, ನಾನು ನೀನು ಮತ್ಯಾರು ಬೇಡ. ಈಗ ಕೇಳಿ ಶೀರ್ಷಿಕೆ ಅಗಲಿಕೆ. ನಮ್ಮಿಬ್ಬರ ಅಗಲಿಕೆ 3 ಕಥೆಗಳಿಗೆ ಜನ್ಮ ನೀಡುತ್ತದೆ. ನಮ್ಮಿಬ್ಬರ ಅಗಲಿಕೆ 3 ಕಥೆಗಳಿಗೆ ಜನ್ಮ ನೀಡುತ್ತದೆ. ಒಂದು ನಾ ಕಂಡಂತೆ, ಇನ್ನೊಂದು ನೀವು ಅಂದುಕೊಂಡಂತೆ, ಮೂರನೆಯದು ಇಬ್ಬರೂ ಕೂತು ಮಾತಾಡಿದ್ದರೆ ಹೊರಹೊಮ್ಮುತ್ತಿದ್ದ 3ನೆಯ ಕತೆ. ಇಬ್ಬರೂ ಕೂತು ಮಾತಾಡಿದ್ದರೆ ಹೊರಹೊಮ್ಮುತ್ತಿದ್ದ 3ನೆಯ ಕತೆ. ಕೇಳಿದ್ದಕ್ಕೆ ಧನ್ಯವಾದ. ನಿಮ್ಮ ಮುಗ್ಧ ಬೇಗ್.